ಮೂರನೇವ್ರ ಮಾತು ಕೇಳಿ ನಾನು ನಮ್ಮ ಯಜಮಾನ್ರನ್ನ 7 ತಿಂಗಳು ಮಾತಾಡ್ಸೋದು ಬಿಟ್ಟಿದೆ. ಫ್ರೆಂಡ್ಸ್ ಎಲ್ಲ ಹೇಳೋರು ಹಳೆ ಬಸ್ ಸ್ಟ್ಯಾಂಡಲ್ಲಿ ಬಂದು ಡೈಲಿ ಕಾಯೋರು ಹಾಸನಲ್ಲಿ ಇವರು ಅಂತ. ಆಗ್ಲೂ ಮನಸ್ಸು ಕರಗ್ತಿರ್ಲಿಲ್ಲ. ಒಂದಿನ ನನಗೆ ಅನ್ನಿಸ್ತು ಮಾತಾಡಿ ಎಲ್ಲದಕ್ಕೂ ಕ್ಲಾರಿಟಿ ತಗೋಬೇಕು ಅಂತ. ಇವ್ರ ಜೊತೆ ಮಾತಾಡ್ದಾಗ ಗೊತ್ತಾಯ್ತು ಇವ್ರದ್ದು ಏನೂ ತಪ್ಪಿಲ್ಲ ಅಂತ. ಪ್ರೀತಿನಲ್ಲಿ ಯಾವತ್ತೂ ಮೂರನೇವ್ರ ಮಾತನ್ನ ಕೇಳಕ್ಕೆ ಹೋಗಬೇಡಿ. ನಾವು ನಿಬ್ಬಿ ಅಲ್ವಾ, ಆ ಟೈಮಲ್ಲಿ ಸ್ವಲ್ಪ ಅರ್ಥ ಆಗ್ತಿರ್ಲಿಲ್ಲ. ನಾನೇ ದುಡುಕಿ ತಪ್ಪು ಮಾಡಿದ್ದೆ. ಮತ್ತೆ ನಾವಿಬ್ರು ಒಂದಾದ್ಮೇಲೆ ಇವಳನ್ನ ಮೊದಲು ಕರ್ಕೊಂಡು ಹೋಗಿದ್ದು ನನ್ನ ಮನೆಗೆ ಕರ್ಕೊಂಡೋಗಿ ನಮ್ಮ ಅಮ್ಮನ ಮುಂದೆ ನಿಲ್ಲಿಸಿ ಅಮ್ಮ ಇವಳನ್ನೇ ಮದುವೆ ಆಗೋದು ಅಂತ ಹೇಳಿದ್ದೆ. ನಮ್ಮಮ್ಮ ಅವತ್ತಿನ ದಿನ ಹ್ಯಾಂಡಲ್ ಮಾಡಿದ ರೀತಿ ತುಂಬಾ ಇಷ್ಟ ಆಯಿತು. ನನಗೆ ಗೊತ್ತು ಆ ಟೈಮಲ್ಲಿ ಬೇಜಾರಾಗಿರುತ್ತೆ ಅಂತ, ಯಾಕಂದರೆ ನಾವಿನ್ನೂ ಸಣ್ಣ ಹುಡುಗರು, ಅವ್ರ ಆಸೆಗಳು ಬೇರೆನೇ ಇರುತ್ತೆ. ಎಲ್ಲರ ಪ್ರೀತಿನಲ್ಲೂ ಜಗಳ ಮತ್ತು ಕೋಪ ಅನ್ನೋದು ಇದ್ದೇ ಇರುತ್ತೆ. ಇಬ್ಬರು ಕೋಪನೂ ಕಮ್ಮಿ ಮಾಡಿ ಸ್ವಲ್ಪ ತಾಳ್ಮೆಯಿಂದ ನೀವಿಬ್ರು ಕಳೆದಂಥ ಸುಂದರವಾದ ಕ್ಷಣಗಳನ್ನ ನೆನಪಿಸ್ಕೊಳ್ಳಿ. ಯಾವ ಕೋಪ ಮತ್ತು ಜಗಳ ಕೂಡ ಆಗೋದಿಲ್ಲ. ಹಿಂದಿನ ಕಾಲದಲ್ಲಿ ಮನೆಯಲ್ಲೇ ನೋಡಿ ಮದುವೆ ಮಾಡೋರು. ಸೊಸೆಗೆ ಏನು ಗೊತ್ತಿರುತ್ತೆ ಹುಡುಗನ ಮನೆ ಯಾವ ರೀತಿ ಇರುತ್ತೆ ಅಂತ. ಸೊಸೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದಕ್ಕೆ ತಾನೇ ರಿಲೇಷನ್ಶಿಪ್ಗಳು ಚೆನ್ನಾಗಿರೋದು. ಈಗಿನ ಕಾಲದಲ್ಲಿ ನನಗೆ ಟೀ ಇಷ್ಟ, ಅವನಿಗೆ ಕಾಫಿ ಇಷ್ಟ, ಈ ರೀತಿಯ ಉದಾಹರಣೆ ಕೊಟ್ಟು ನೀವು ರಿಲೇಷನ್ಶಿಪ್ನ ಬ್ರೇಕ್ ಮಾಡ್ತಾ ಇದ್ದೀರಾ ಅಂದರೆ ಸುಮ್ಮನೆ ಇರಿ, ಮನೆಯಲ್ಲೇ ಹುಡುಕ್ತಾರೆ ಮದುವೆ ಆಗಿರೋಂತೆ. ಇವರು ಮೊದಲನೇ ಸಲ ಮನೆಗೆ ಬರ್ತಾ ಇದೆಯಾ ಬಲ್ಗಾಲಿಟ್ಟು ಒಳಗೆ ಬಾ ಅಂತ ಹೇಳಿದ್ರು. ಅದಾದ್ಮೇಲೆ 100 ಸಲ ಕೇಳಿದ್ದಾರೆ ಬಲ್ಗಾಲ ಇಟ್ಟು ಮನೆಗೆ ಬಂದಿದ್ದೆ ಅಲ್ವಾ ಅಂತ. ಮನಸ್ಸಿನಲ್ಲಿ 100 ನೋವುಗಳು ನರ್ತಿಸುವಾಗ ನಗುವುದನ್ನು ಕಲಿಸಿದ್ದು ನನ್ನವನು. ಹೆಜ್ಜೆ ಹೆಜ್ಜೆಗೂ ನೋವಾದಾಗ ಎದರದೆ ಹೆಜ್ಜೆ ಇಡುವುದನ್ನು ಕಲಿಸಿದ್ದು ನನ್ನವನು. ಸಹನೆ ನಿನ್ನದಾದರೆ ಸಕಲವೂ ನಿನ್ನದು, ವಿನಯವು ನಿನ್ನದಾದರೆ ವಿಜಯವೂ ನಿನ್ನದು ಎಂದು ಉಪದೇಶಿಸಿದ್ದು ನನ್ನವನು.